ನಾನು ನಿಮ್ಮ ಸ್ನೇಹಿತರು ಮನೆ ಹತ್ರ ಇರ್ತೀರೋ ಅಂತ ಅನ್ಕೊಂಡಿದ್ದೆ. ನೀವು ಮನೇಲಿಲ್ಲ ಅಂತ ಬೆಳಗ್ಗೆಯಿಂದ ಅಜ್ಜಿ ಫುಲ್ಲು ಟೆನ್ಷನ್ ಗೊತ್ತಾ. ಅಜ್ಜಿ ಧ್ರುವಣ್ಣ ಬಂದ್ರು. ಅಣ್ಣ ಎಲ್ಲೋಗಿದ್ರಿ? ಸುಡ್ಗಾಡ್ ಹೋಗಿದೆ ಕಣೆ. ಅಯ್ಯೋ ಅಣ್ಣ ಹಂಗೆಲ್ಲ ಅನ್ಬಾರ್ದು. ಬಿಡ್ತು ಅನ್ನಿ ಮತ್ತೆ. ಸರಿ ಬಿಡ್ತು ಹಂಗ ಬನ್ನಿ ದಾರಿಗೆ. ತಗೋ. ಅಜ್ಜಿ ನಿಮ್ಗೋಸ್ಕರನೇ ಕಾಯ್ತಾವ್ರೆ, ಬನ್ನಿ ಹೋಗುವ. ನನಗೀಗ ಅರ್ಜೆಂಟಾಗಿ ಒಂದು ಲೋಟ ಕಾಫಿ ಬೇಕು. ಸಖತ್ ತಲೆ ನೋವ್ತಾ ಇದೆ. ಏನಾಯ್ತಣ್ಣ? ಏನೋ ಆಯ್ತು ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ತಲೆ ನೋವ್ತಾ ಇದೆ, ತಲೆ ತಿನ್ಬೇಡ. ಕಾಫಿ ಕೊಡಂಗಿದ್ರೆ ಕೊಡು, ಇಲ್ಲ ಹೋಗು. ಆಯ್ತು ಬನ್ನಿ ಕೊಡ್ತೀನಿ. ಅಜ್ಜಿ ಧ್ರುವಣ್ಣ ಬಂದ್ರು. ಬಂದ್ಯಾ ಪುಟ್ಟಣ್ಣ? ಬಾ ಬಾ ಮರಿ. ಎಲ್ಲಿ ಹೋಗಿತ್ತು ನನ್ನ ಕಂದಮ್ಮ? ಯಾಕೆ ಮಾತಾಡ್ತಾ ಇಲ್ಲ ನನ್ನ ಮುದ್ದು ಮರಿ? ಕೋಪನಾ? ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ವಂತೆ? ತಲೆ ಸಿಡ್ದೋಗ್ತದೆ ಅಜ್ಜಿ ನನಗೆ. ಇನ್ನೇನಾಗತ್ತೆ ಹೇಳು, ಹೊತ್ತು ಊಟ ಮಾಡದಿದ್ರೆ. ಚಂದ್ರಿ ಕಾಫಿ ತಗೊಂಬಾರೆ. ಬಂದೆ ಅಜ್ಜಿ. ನಿಮ್ಮಮ್ಮ ನನಗೆಲ್ಲ ಹೇಳಿದ್ಲು. ಅದೆಲ್ಲಿರ್ತಾನೋ ಏನೋ ಗಿರಿ, ನಾವು ತಿಂಡಿ ತಿನ್ನೋ ಹೊತ್ತು ಕರೆಕ್ಟಾಗಿ ಬಂದ್ಬಿಡ್ತಾನೆ. ನನಗೂ ಹಿಂಗೆ ಆಗಿತ್ತು ಕಣೋ 2-3 ಸರ್ತಿ. ಇನ್ನೇನು ನಿಮ್ಮಮ್ಮ ನನ್ನ ಕೈಯಲ್ಲಿ ತಿಂಡಿ ತಟ್ಟೆ ತಂದು ಕೊಡಬೇಕು, ಅದನ್ನೇ ತೊಗೊಂಡೋಗಿ ಚಿಕ್ಕಪ್ಪನ ಕೊಟ್ಬಿಡ್ತಾರೆ. ಏನೇ ಹೇಳಜ್ಜಿ, ಅಮ್ಮನಿಗೆ ನನಗಿಂತ ಚಿಕ್ಕಪ್ಪನ ಮೇಲೆ ಪ್ರೀತಿ. ಹಾಗೇನಿಲ್ಲ ಮರಿ, ಅವಳು ನಿನ್ನನ್ನು ತುಂಬ ಪ್ರೀತಿಸ್ತಾಳೆ. ಪಾಪ ಏನು ಮಾಡ್ತಾಳೆ, ಕತ್ರಿಲಿ ಸಿಕ್ಕಾಕೊಂಡು ಅಡಿಕೆ ಥರ ಆಗಿದೆ ಅವಳ ಪರಿಸ್ಥಿತಿ. ಎಲ್ಲಿ ಅಮ್ಮ? ಇನ್ನೆಲ್ಲಿ ಹೋಗಿರ್ತಾಳೆ, ದೇವಸ್ಥಾನಕ್ಕೆ ಹೋಗಿರ್ಬೇಕು. ದೇವ್ರ ಮುಂದೆ ಹತ್ಕೋತ ಕೂತಿರ್ಬೇಕು. ನಮ್ಮ ಸಂಸಾರ ಸರಿ ಮಾಡಪ್ಪ, ನನ್ನ ಮಗನಿಗೊಂದು ದಾರಿ ತೋರ್ಸಪ್ಪ ಅಂತ ಬೇಡ್ಕೋತಿರ್ಬೇಕು. ಅಣ್ಣ ಕಾಫಿ. ಎಲ್ಲಿ ಹೋಗಿದ್ದು ಮರಿ? ಎಲ್ಲೋ ಹೋಗಿದ್ನಜ್ಜಿ, ಹೋಗ್ದಿದ್ರೇನೆ ಒಳ್ಳೇದಾಗಿತ್ತು. ಯಾಕೋ? ಯಾರನ್ನೂ ನಂಬಾರ್ದು, ಯಾರನ್ನೂ ಹಚ್ಕೋಬಾರ್ದು ಅಜ್ಜಿ ಈಗಿನ ಕಾಲದಲ್ಲಿ. ಇದ್ಯಾ ಕಣ, ಭಾಗ್ಯವಂತರ ಚಿತ್ರದಲ್ಲಿ ನಮ್ಮ ಅಣ್ಣವ್ರು ಹೊಡಿತಾರಲ್ಲ ಡೈಲಾಗು, ಟೇಟ್ ಹಂಗೆ ಹೊಡಿತಿದ್ದೀರಾ? ಏಯ್ ಸುಮ್ಮನೆ ನೀನು ಮಾತಿದ್ರೆ ತಲೆ ತಿಂತಾಳೆ. ನಾನು ಹೇಳಿಲ್ವಾ ನಿನಗೆ? ಯಾಕೆ ಸುಮ್ಮನೆ ನನ್ನ ಮೊಮ್ಮಗನ್ ರೇಗಿಸ್ತೀಯ? ರೀ, ನೀವು ಸೂರಜ್ನ ಕೂಡಿಸ್ಕೊಂಡು ಒಂದು ರೌಂಡ್ ಮಾತಾಡ್ಬಿಡಿ. ಏನಂತ? ಮುಂದೆ ಏನು ಮಾಡಬೇಕು ಅಂತಿದ್ದಾನೆ, ಏನು ಕತೆ, ನಮ್ಮ ಖುಷಿ ಬಗ್ಗೆ ಅವ್ನ ಮನ್ಸಲ್ಲಿ ಏನಿದೆ ಅಂತ ನಾನು ಖುಷಿನ ಕರಿತೀನಿ. ಅನಂತ ನಮ್ಗೆ ಇಷ್ಟ ಆಗಿದೆ ಕಣೆ. ಅಯ್ಯೋ, ನಾವು ಅವ್ರಿಗೆ ಕೊಟ್ಟು ಮದುವೆ ಮಾಡ್ತಿದೀವ, ಅವ್ರ ಮಗನಿಗೆ ತಾನೆ. ಸರಿ, ಎಲ್ಲಿದ್ದಾನೆ ಸೂರಜು? ಕಂಪ್ಯೂಟರ್ಲೇನೋ ಮಾಡ್ತಾ ಇದ್ದಾನೆ ನೋಡಿ. ಹೌದಾ, ಕರಿತೀನಿ. ಸೂರಜ್, ಖುಷಿ, ಸೂರಜ್, ಖುಷಿ, ಸೂರಜ್. ಅಂಕಲ್ ಇಲ್ಲಿದ್ಯಾ? ಏನು ಮಾಡ್ತಿದ್ಯಪ್ಪ ಸೂರಜ್? ಏನಿಲ್ಲ ಅಂಕಲ್, ಕಂಪ್ನಿಯವರು ಒಂದಷ್ಟು ಡೀಟೇಲ್ಸ್ ಕೇಳಿದ್ರು, ಅದನ್ನು ಫಾರ್ವರ್ಡ್ ಮಾಡ್ತಿದ್ದೀನಿ ಅಷ್ಟೇ. ಖುಷಿ ಬಾರೆ, ಸ್ವಲ್ಪ ಅವರೇಕಾಯಿ ಬಿಡಿಸ್ಕೊಡು. ಇನ್ನೇನಪ್ಪ, ಕೆಲಸ ಸಿಕ್ತು, ಮುಂದೆ ಏನು ಮಾಡ್ಬೇಕು ಅಂತಿದ್ಯಾ? ಕೆಲ್ಸಕ್ಕೆ ಹೋಗೋದು ಅಷ್ಟೇ. ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಅಲ್ವೇನ ಖುಷಿ? ಸೂರಜ್, ಈ ವರ್ಷ ನಮ್ಮ ಖುಷಿದು ಡಿಗ್ರಿ ಮುಗ್ದು ಹೋಗುತ್ತೆ. ಓ ಹೌದಾ, ಗುಡ್. ಮುಂದೇನು ಮಾಸ್ಟರ್ಸ್ ಮಾಡ್ತಾರಂತ? ಮಾಸ್ಟರ್ ಆಫ್ ಕುಕಿಂಗ್. ಮದುವೆ ಕಡೆಯ ಹೇಗಿದೆ ಜೋಕು? ಅವಳದ್ದಿರ್ಲಿ, ನೀನೇನು ಮಾಡ್ಬೇಕು ಅಂತಿದ್ಯಾ? ಕೆಲಸ ಮಾಡ್ತಾ ಮಾಡ್ತಾ ಓದಬೇಕು ಅಂತಿದ್ಯೋ? ಅಯ್ಯೋ ಇಲ್ಲ ಅಂಕಲ್, ನೋ ಮೋರ್ ಸ್ಟಡೀಸ್, ಕೆಲಸ ಅಷ್ಟೇ. ನಮ್ಮ ತಂದೆಗೆ ಹೆಲ್ಪ್ಫುಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬೇರೆ ರಿಟೈರ್ ಆಗಿದ್ದಾರೆ. ಆಮೇಲೆ ರಿಟೈರ್ಮೆಂಟ್ ಬೆನಿಫಿಟ್ಸ್ನೆಲ್ಲ ನನ್ನ ಸ್ಟಡೀಸ್ಗೆ ಅಂತ ಖರ್ಚು ಮಾಡಿಬಿಟ್ಟಿದ್ದಾರೆ. ಸೊ ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು. ನಿಮ್ಮ ತಂದೆಗೆ ಮಾತ್ರ ಸಹಾಯ ಆದರೆ ಸಾಕಾ? ನಿಮ್ಮ ತಾಯಿಗೆ ಸಹಾಯ ಆಗೋದು ಬೇಡವಾ? ಬೇಡವಾ? ಅಂದರೆ ಅರ್ಥ ಆಗಲಿಲ್ಲ. ಅಂದರೆ ಅವರಾದರೂ ಮನೆ ಕೆಲಸ ಅಂತ ಎಷ್ಟು ಸಂಭಾಳಿಸ್ತಾರೆ ಹೇಳು? ನೀನು ಕೆಲಸ ಕೊಟ್ಟೋಗ್ಬಿಡ್ತೀಯ, ಮನೆ ನೋಡ್ಕೊಳ್ಳೋ ಯಾರು?
ಅಪ್ಪ ಇರ್ತಾರಲ್ಲ ಅಂಕಲ್. ಅಯ್ಯೋ ನಿಮ್ಮಪ್ಪ ಅಡ್ಗೆ ಮಾಡ್ಕೊಂಡು ಮನೇಲಿ ಇರಕ್ಕಾಗತ್ತಾ ಅಲ್ವೇನ್ರಿ? ಅಲ್ಲಪ್ಪ, ಎಲ್ಲ ಅಪ್ಪ ಅಮ್ಮಂದ್ರಿಗೂ ಏನು ಆಸೆ ಇರುತ್ತೆ ಹೇಳು? ಮಗ ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಸಂಪಾದನೆ ಆಗಬೇಕು, ಆಮೇಲೆ ಮದುವೆ, ಮನೆ, ಮಕ್ಕಳು. ಈಗ ಹೇಗೆ ಕೆಲಸ ಸಿಕ್ಕಾಯ್ತಲ್ಲ? ಅದು ಏನು, ವರ್ಷಕ್ಕೆ 18 ಲಕ್ಷ ರೂಪಾಯಿ ಸಂಬಳ. ಓಹೋ ಹೋ ಹೋ, ಒಳ್ಳೆ ಕೆಲಸನೇ ಆಯ್ತಲ್ಲ. ಇನ್ನೇನು ಮದುವೆ, ಮನೆ, ಮಕ್ಕಳು. ನಿನ್ನೇನು ಪ್ಲ್ಯಾನ್ಸು? ಅನಂತರಾಮು ಯಾವ್ದಾದ್ರು ಹುಡುಗಿನ ಮನಸ್ಸಲ್ಲಿ ಇಟ್ಕೊಂಡಿದ್ದಾನ? ಅಯ್ಯೋ, ಈ ವಯಸ್ಸಲ್ಲಿ ಅವ್ರ ಯಾಕೆ ಅಂಕಲ್ ಯಾವ್ದಾರು ಹುಡುಗಿನ ಮನ್ಸಲ್ಲಿ ಇಟ್ಕೊಂತಾರೆ? ಅಯ್ಯೋ ರೀ, ನೀವು ಸುತ್ತಿ ಬಳಸಿ ಕೇಳಿದ್ರೆ ಹೇಗೆ? ನೇರವಾಗಿ ಕೇಳ್ಬಾರ್ದಾ? ಸೂರಜ್, ನಿನಗೋಸ್ಕರ ನಿಮ್ ತಂದೆ ಯಾವ್ದಾರು ಹುಡುಗಿ ನೋಡಿದಾರಾ ಅಂತ? ಅಥವಾ ನೀನೇ ಯಾವ್ದಾದ್ರು ಹುಡುಗಿನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅಮ್ಮ, ನಾನು ಬಟ್ಟೆ ತಗೊಂಡ್ಬರ್ತೀನಿ. ಏ ಕೂತ್ಕೊಳ್ಳೆ, ಒಣಗಾಸಿ ಇನ್ನು ಅರ್ಧ ಗಂಟೆ ಆಗಿಲ್ಲ, ಒಣಗೋಗಿರತ್ತ. ಕೂತ್ಕೊ ನೀನು. ಖುಷಿ ಅಂಕಲ್, ನನ್ನ ಮದುವೆ ಬಗ್ಗೆ ನಮ್ಮ ತಂದೆ ಏನು ಡಿಸೈಡ್ ಮಾಡಿದಾರೋ ಗೊತ್ತಿಲ್ಲ. ಆಕ್ಚುಲಿ ಅವ್ರು ನಿಮಗೆ ತುಂಬಾ ಕ್ಲೋಸು, ನಿಮ್ಗೆ ಹೇಳಿರ್ಬೇಕಲ್ಲ ಅಂಕಲ್. ಓ, ಹೇಳ್ಬಿಟ್ಟಿದ್ದಾರೆ, ಮಾತುಕತೆನಾಗಿದೆ. ಆದರೆ ನಿನ್ನ ಮನಸ್ಸನ್ನು ಏನಿದೆ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಕೇಳಿದೆ. ನಿನ್ಗೆ ಯಾವ ಥರ ಹುಡುಗಿ ಇಷ್ಟಪ್ಪ ಸೂರಜ್? ಹೇಳಿದ್ದೀನಲ್ಲ. ಇದೇನೆ ಕೋಸಲೆ ಹೇಳಿದೇನಂತಂದ್ರೆ ನಂಗೆ ಹೇಳಲ್ಲ ನೀನು. ಅಯ್ಯೋ, ನಂಗೆ ಯಾವಾಗಪ್ಪ ಹೇಳಿದ್ಯಾ ನೀನು? ಅಯ್ಯೋ, ಅದು ಹಾಗಲ್ಲ ಆಂಟಿ. ನನಗೆ ಯಾವ ಥರ ಹುಡುಗಿ ಇಷ್ಟ ಅಂತ ಹೇಳಕ್ಕೆ ಬಂದೆ ಅಂದರೆ, ಆ್ಯಕ್ಚುಲಿ ಹುಡುಗಿ ತುಂಬ ಸಿಂಪಲ್ ಆಗಿರಬೇಕು, ಜೀವನದಲ್ಲಿ ಸಂಭ್ರಮ ಇರಬೇಕು. ಅವಳಿಗೆ ನಾನೇ ಪ್ರಪಂಚ, ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ. ಅಮ್ಮ, ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನಾ ಹೊರಡ್ತೀನಿ. ಖುಷಿ, ಏ ಖುಷಿ, ಏನೇ ಅವಳು ಹೋಗೇ ಬಿಟ್ಲಲ್ಲ? ಯಾರಾದ್ರೂ ಮಾತಾಡ್ತಿರ್ಬೇಕಾದ್ರೆ ಹಂಗೆ ಹೋಗ್ಬಾರ್ದು ಅನ್ನೋ ಗೊತ್ತಾಗಲ್ವಾ? ಸಾರಿಪ್ಪ, ಏನು ತಿಳ್ಕೊಬೇಡ. ಪರವಾಗಿಲ್ಲ ಅಂಕಲ್. ನನಗೆ ಯಾವ ಥರ ಹುಡುಗಿ ಇಷ್ಟ ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟು ಅವ್ರಿಗೆ ಹಾಕಿರ್ಬೇಕು ಅಲ್ವಾ? ಒಂದು ನಿಮಿಷ. ನಿಮಗೆ ನನ್ನ ಬಗ್ಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಆದರೆ ನಾನು ಯಾಕೆ ಹಾಗೆ ಮಾಡಿದೆ ಅಂತ ನಿಮಗೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ಬಟ್ ಪ್ಲೀಸ್, ನಂದೊಂದು ಮಾತು ಕೇಳಿ. ಐ ರಿಯಲಿ ಫೀಲ್ ಸಾರಿ. ಖುಷಿಯವರೇ, ಎಲ್ಲಿ ಹೋದ್ರು ಹಿಂದಿಂದನೇ ಬರ್ತಿದ್ದಾನೆ. ನನ್ಗೊಂಚೂರು ಇಷ್ಟ ಆಗ್ತಿಲ್ಲ. ಅವನ್ಗೆ ನಿನ್ನ ಹತ್ರ ಮಾತಾಡ್ಬೇಕಂತೆ ಕಣೆ. ನನಗ ಅವನ ಹತ್ರ ಮಾತಾಡಕ್ ಏನಿಲ್ಲ ಕಣೋ. ಅವ್ನು ಹೇಳೋದನ್ನೆಲ್ಲ ನೀನ್ ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ. ನಾನ್ ತಗೊಂಡು ಇಲ್ಲ. ಮತ್ತಿನ್ನೇನು, ಅವನು ಒಂದ್ ಸಾರಿ ಕೇಳ್ಬೇಕಂತೆ ಅಷ್ಟೇ. ಅವ್ನ್ ಸಾರಿ ಕಟ್ಕೊಂಡು ನಾನೇನೋ ಮಾಡ್ಲಿ? ಧ್ರುವ ಬಲ್ಮುರಿಲ್ ನಮ್ಮಿಬ್ಬರನ್ನ ನೋಡ್ದಾಗಿಂದ ನಾನು ಅವನ್ನ ನೋಡೇ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು ಅವ್ನ ಮನೆಯಿಂದ ಆಚೆನೆ ಬರ್ತಿಲ್ಲ. ಅದ್ರಲ್ಲೇನಿದೆ, ನೀನೇ ಅವ್ರ ಮನೆಗೆ ಹೋಗು. ಭಯ ಆಗತ್ತೆ ಕಣೋ. ಭಯ ಯಾತಕ್ಕೆ? ನಡೆದಿದ್ದನ್ನೆಲ್ಲ ಹೇಳ್ಬಿಡು. ಏನಂತ ಹೇಳಿ? ಸೂರಜ್ ಕೆಲಸ ಸಿಕ್ತು ಅಂತ ನಾನು ಅವನ್ನ ಬಲ್ಮುರಿಗೆ ಕರ್ಕೊಂಡು ಹೋದೆ. ನಾನು ಕಾಲ್ ಜಾರ್ ಬಿದ್ದೆ, ಅವ್ನ ಕೈ ಹಿಡ್ಕೊಂಡ. ಅದನ್ನ ಬಿಟ್ಟು ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಹೇಳ. ಹೇಳು, ಎಲ್ಲ ಕ್ಲಿಯರ್ ಆಗುತ್ತಲ್ವಾ?
ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ಬಿಟ್ರೆ? ವಿಷಯಗಳನ್ನ ನೀನೇ ಕಾಂಪ್ಲಿಕೇಟ್ ಮಾಡ್ತಿದ್ಯಾ ಕಣೆ. ರಿಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಅವ್ನು ಹೀಗೆ ಹೇಳ್ಬೋದು, ಹಾಗೆ ಹೇಳ್ಬೋದು, ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು ಅಂತ. ಮೊದಲು ನೀನ್ ಕ್ಲಾರಿಫೈ ಮಾಡ್ಕೊ. ನೋಡು ಸೂರಜ್ನ ಎಷ್ಟು ಕ್ಲಿಯರ್ ಆಗಿದ್ದಾನೆ. ಏನೋ ಆ ಕ್ಷಣ ಹಾಗನ್ನಿಸ್ತು, ಹೇಳ್ದೆ, ಹಾಗಂತ ಅವ್ರು ಒಪ್ಕೋಬೇಕಾಗಿಲ್ಲ. ನನ್ನ ನಡವಳಿಕೆ ಬಗ್ಗೆ ಸಾರಿ ಕೇಳಬೇಕು, ಅವಕಾಶ ಮಾಡ್ಕೊಡಿ ಅಂತಿದ್ದಾನೆ. ನನಗೆ ಅವನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸಾರಿ ಕೂಡ ನನಗೆ ಬೇಕಾಗಿಲ್ಲ. ಅವನಿಗೆ ಕ್ಲಿಯರ್ ಆಗಿ ಹೇಳು. ಅತಿ ಆಯ್ತು ಕಣೆ ನಿನ್ಗೆ. ಅವ್ನಿಗೆ ಹೇಳಿದ್ದೀನಿ ನಿನ್ ನಾನೇ ಕ್ರಿಯೇಟ್ ಮಾಡಿದ ಪ್ರಾಬ್ಲಮ್ಮು, ಸೊಲ್ಯೂಷನ್ ನಾನೇ ಹುಡ್ಕೋತೀನಿ. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ. ಹಾಗಾದ್ರೆ ನೀವು ಇದೇ ಊರಿನ ಹುಡುಗನ್ನೇ ಮದುವೆ ಆಗ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹುಡ್ಗ ಇದೇ ಊರವನು. ಯಾರ್ರೀ ಹುಡುಗ? ಅದು I think I love you. I think I love you. ನಾನು ನಿಮ್ಮ ಹತ್ರ ಮಾತಾಡಬೇಕು. ನನಗೆ ಇಂಟ್ರೆಸ್ಟ್ ಇಲ್ಲ. ಅಲ್ಲ, ಒಂದು ನಿಮಿಷ. ಖುಷಿಯವರೇ, ಅಲ್ಲ, ನಂಗೆ ಗೊತ್ತು ನಿಮಗೆ ನನ್ನ ಬಗ್ಗೆ ಕೋಪ ಬಂದಿದೆ, ಬೇಜಾರಾಗಿದೆ, ಚೀಪ್ ಫೆಲೋ ಅನ್ಸಿದೆ. ಎಲ್ಲ ಗಂಡಸರು ಇಷ್ಟೇ, ಯಾವುದಾದ್ರು ಹುಡುಗಿ ಸ್ವಲ್ಪ ಕ್ಲೋಸಾಗಿ ನೋಡ್ಕೊಂಡ್ರೆ ಅದ್ರ ಅಡ್ವಾಂಟೇಜ್ ತೊಗೊಂಡು ಪ್ರಪೋಸ್ ಮಾಡ್ತಾರೆ ಅಂತ. ಬಟ್ ನಾನು ಏನು ಮಾಡಲಿ, ನನಗೆ ನಿಮ್ಮ ಬಗ್ಗೆ ಎಲ್ಲ ಇಷ್ಟ ಆಗೋಯ್ತು. ನಿಮ್ಮ ನಗು, ನಿಮ್ಮ ಕೋಪ, ನಿಮ್ಮ ಸಿಂಪ್ಲಿಸಿಟಿ, ನೀವು ಬದುಕನ್ನು ಎಂಜಾಯ್ ಮಾಡೋ ರೀತಿ, ನಿಮ್ಮ ಉತ್ಸಾಹ, ಎಲ್ಲದರಲ್ಲೂ ಒಳ್ಳೆದನ್ನೇ ನೋಡೋ ನಿಮ್ಮ ಗುಣ, ನಿಮ್ಮ ಆಟಿಟ್ಯೂಡು, ಆ ಗಾಡಿ ಓಡಿಸೋ ರೀತಿ, ಎಲ್ಲ ಪಾಸಿಟಿವೇ. ನಾಟ್ ಈವನ್ ಎ ಸಿಂಗಲ್ ನೆಗೆಟಿವ್. ಎಂಥ ಗಂಡಸ್ಗಾದ್ರೂ ನಿಮ್ಮಂಥ ಹುಡುಗಿ ಸಂಗಾತಿಯಾಗಿ ಬರಬಾರ್ದಾ ಅಂತ ಅನ್ಸುತ್ತೆ. ಎವ್ರಿ ಮ್ಯಾನ್ ಡ್ರೀಮ್ಸ್ ಆಫ್ ಎ ಗರ್ಲ್ ಲೈಕ್ ಯು, ಅಂಡ್ ಯು ಆರ್ ದಟ್. ಅದಕ್ಕೆ ಪ್ರಪೋಸ್ ಮಾಡಿದೆ. ಐ ನೋ ನನ್ನ ಮನಸ್ಸಿನ ಭಾವನೆ ಹೇಳ್ಕೊಳ್ಳೋದಕ್ಕೆ ಮುಂಚೆ ನಿಮ್ಮ ಮನಸ್ಸನ್ನು ಹೇಳಿದೆ ಅಂತ ತಿಳ್ಕೊಬೇಕಿತ್ತು. ನಾನು ಭಾಳ ಸಿಂಪಲಾಗಿ ಪ್ರಪೋಸ್ ಮಾಡಿಬಿಟ್ಟೆ. ಆದರೆ ನಿಮಗೆ ಸ್ವಾತಂತ್ರ್ಯ ಇದೆ ಅಲ್ವಾ? ನೀವು ನನ್ನ ಒಪ್ಕೋಬೋದು, ಬೇಡ ಅನ್ಬೋದು. ನಂಗೇನು ಬೇಜಾರಿಲ್ಲ. ನಿಮ್ಮಂಥ ಒಳ್ಳೆ ಹುಡುಗಿ ಸಿಗೋದಕ್ಕೆ ನನ್ಗೆ ಅದೃಷ್ಟ ಇಲ್ಲ ಅನ್ಕೋತೀನಿ. ಖುಷಿಯವರೇ, ನನ್ನ ಒಂದೇ ಒಂದು ಮಾತಿಂದ ನೀವು ನಿಮ್ಮ ನಗು, ನಿಮ್ಮ ಸಂತೋಷ, ನಿಮ್ಮ ಖುಷಿ ಇದನ್ನೆಲ್ಲ ಕಳ್ಕೋಬೇಡಿ. ಸೀರಿಯಸ್ ಆಗಬೇಡಿ ಪ್ಲೀಸ್. ನೀವು ಅಂದರೆ ಎನರ್ಜಿ, ಲೈಫ್. ನಿಮ್ಮನ್ನು ನೋಡ್ತಿದ್ರೆ ಸತ್ತೋಗ್ತಿರೋನ್ಗೂ ಬದುಕಬೇಕು ಅನ್ನೋ ಉತ್ಸಾಹ ಬರುತ್ತೆ. ದಟ್ ಈಸ್ ಖುಷಿ. ಬಿ ಖುಷಿ.
ಐ ಆಮ್ ಸಾರಿ. ಅಯ್ಯೋ ಸುಟ್ಟೋಗ್ತಿದೆ. ರುಕೋ, ಸುಟ್ಟೋಗ್ತಿದೆ ಕಣೆ, ಸುಟ್ಟೋಗ್ತಿದೆ ಕಣೆ. ಚಂದ್ರಿ, ಒಂದ್ ಬಕೆಟ್ ನೀರ್ ತಗೊಂಡ್ ಬರೆ. ಅತ್ತೆ 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 ಏನ್ ಸುಟ್ಟೋಯ್ತತ್ತೆ? ನೋಡೆ ಇವನ್ ಮೈ ಹೇಗ್ ಸುಡ್ತಿದೆ ನೋಡು, ಎಷ್ಟು ಜ್ವರ ಬಂದಿದೆ ನೋಡು. ಅಯ್ಯೋ, ಏನತ್ತೆ ನೀವು? ಅಮ್ಮ ಅಮ್ಮ ನೀರು. ತಲೆ ಮೇಲೆ ಸುರ್ಕೊಳೆ. ಅತ್ತೆ, ಎಷ್ಟು ಗಾಬರಿ ಮಾಡ್ಬಿಟ್ರಿ. ನಾನು ಎಷ್ಟು ಎದುರು ಬಿಟ್ಟೆ ಗೊತ್ತಾ? ಮಗುಗೆ ಎಷ್ಟು ಹುಷಾರಿಲ್ಲ ಅಂದ್ಮೇಲೆ ಹೆದರ್ಕೊಳ್ಳೋ ವಿಷಯ ತಾನೇ ಕಣೆ. ಎಲ್ಲ ಆ ಗಿರಿಯಿಂದಲೇ ಆಗಿದ್ದು. ಅತ್ತೆ, ಎಲ್ಲದಕ್ಕೂ ಯಾಕೆ ಅವನ್ನೇ ಅಂತೀರಾ ನೀವು? ಮತ್ತಿನ್ನೇನೆ, ಅವನ್ ಬೈದೇ ಇದ್ದಿದ್ರೆ ಇವನ್ ಊಟ ಬಿಡ್ತಿದ್ನಾ? ಊಟ ಬಿಡ್ತಿದ್ರೆ ತಲೆನೋವು ಬರ್ತಿತ್ತಾ? ತಲೆನೋವು ಬರ್ತಿದ್ರೆ ಜ್ವರ ಬರ್ತಿತ್ತಾ? ಅತ್ತೆ, ಅವ್ರಂದ್ರು ಅಂತ ಇವ್ನು ಊಟ ಬಿಟ್ಟ. ತಪ್ಪ್ಯಾರ್ದು ಹೇಳಿ? ಅಮ್ಮ ಏನಪ್ಪ? ನೀರು. ಹೋಗಿ ಒಂದ್ ಗ್ಲಾಸ್ ನೀರ್ ತಗೊಂಡ್ ಬಾ, ಬಿಸ್ನೀರ್ ತಗೊಂಡ್ ಬಾ. ಅಮ್ಮ ಧ್ರುವಾಣಂಗೆ ಹುಷಾರಿಲ್ಲ ಅಂತ ಫಸ್ಟ್ ಹೋಗಿ ಖುಷಿ ಅಕ್ಕಂಗೆ ಹೇಳ್ಬೇಕು. ನೀರು ಕುಡಿದ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಬರಿ. ಡಾಕ್ಟರ್ ನರಸಿಂಹಾಚಾರ್ಯ ಹತ್ರ ಹೋಗಿ ಸೂಜಿ ಹಾಕಿಸ್ಕೊಂಬರೋಣ ಪುಟ್ಟ. ಬೇಡ, ನಂಗೆ ಅದೆಲ್ಲ ಏನು ಬೇಡ. 2 ದಿನ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಚಂದ್ರಿ, ಹಾಲಲ್ಲಿ ಟೇಬಲ್ ಮೇಲೆ ಜ್ವರದ ಮಾತ್ರೆ ಇದೆ, ತಗೊಂಬಾರೆ. ಹೋಗಿ ಮಾತ್ರೆ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿ ತಂದ್ಬಿಡ್ತೀನಿ ಅಮ್ಮ. ಏಳು ಟೇಬಲ್ ಮೇಲಿದೆ, ತಗೊಂಡ್ ಬಾರೆ. ಅಮ್ಮ ಅಲ್ಲಿಲ್ಲ, ಖಾಲಿ ಆಗ್ಬಿಟ್ಟಿದೆ. ಅಪ್ಪವರೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ನಾನು ಹಿಂಗೋಗಿ ಹಿಂಗೆ ತಂದ್ಬಿಡ್ತೀನಿ, ಆಯ್ತಾ? ತರ್ತೀನಿ. ಆ ಗಿರಿಗೆ ಇವತ್ತು ಊಟ ಹಾಕ್ಬೇಡ, ಉಪವಾಸ ಸಾಯ್ಲಿ. ಅಂಕಲ್, ಆಶೀರ್ವಾದ ಮಾಡಿ. ಒಳ್ಳೇದಾಗಪ್ಪ. ಏನಪ್ಪ ಇಲ್ಲ ಹೊರಟ್ಬಿಟ್ಟಿಯಲ್ಲಪ್ಪ ಸುರಾಜ್. ಆಂಟಿ, ಹೋಗ್ಲೇಬೇಕಲ್ಲ? ಇನ್ನೊಂದು 2 ದಿವಸ ಇದ್ಬಿಟ್ಟು ಹೋಗಿದ್ರೆ ಆಗ್ತಿತ್ತು. ಇಲ್ಲ ಆಂಟಿ, ಮುಂದಿನ ವಾರದಿಂದಾನೆ ಕೆಲಸಕ್ಕೆ ರಿಪೋರ್ಟ್ ಆಗಬೇಕು. ಆಮೇಲೆ ಒಂದಷ್ಟು ಫಾರ್ಮಾಲಿಟೀಸ್ ಇದೆ, ಅದನ್ನೆಲ್ಲ ಮುಗಿಸ್ಬೇಕಲ್ಲ, ಅದಕ್ಕೆ ಹೊರಡ್ತೀನಿ. ಇಷ್ಟು ಬೇಗ ಕಳೆದೈತಲ್ಲ 4 ದಿವಸ. ಯಾರೋ ಬಂದು ನಮ್ಮ ಮನೇಲಿ ಇದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ ನೋಡು ನಮಗೆಲ್ಲ. ಮನೆ ಮಗನ ಹಂಗೆ ಇದ್ಬಿಟ್ಟೆ. ಇಲ್ಲ ಆಂಟಿ, ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನಾನು ಈ ಮನೆಗೆ ಬಂದಾಗಿಂದ ನಾನು ನಮ್ಮ ಮನೆಯಿಂದ ದೂರ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಆ ಥರ ನೀವೆಲ್ಲ ನೋಡ್ಕೊಂಡಿದ್ದೀರಿ. ನಾನು ನನ್ನ ತಂದೆ ತಾಯಿನ ಮಿಸ್ ಮಾಡ್ಕೊಳ್ಳಿಲ್ಲ ನಿಜವಾಗ್ಲೂ. ಈ 4 ದಿವಸ ನನಗೆ ಈ ಮನೇಲಿ ಸಿಕ್ಕ ಸ್ವಾಗತ, ಸುಂದರ್ ಅಂತ ಒಳ್ಳೆ ಫ್ರೆಂಡು, ಆ ಬೆಳ್ದಿಂಗಳು ಊಟ, ಕೈ ತುತ್ತು, ಕವಿತೆ, ಖುಷಿಯವ್ರನ್ನ ಇಂಟರ್ವ್ಯೂಗೆ ಕರ್ಕೊಂಡು ಹೋಗಿದ್ದು, ಇದು ಯಾವುದೂ ಮರೆಯೋಕ್ಕಾಗಲ್ಲ. ಎಲ್ಲ ತುಂಬ ಚೆನ್ನಾಗಿತ್ತು ಅಂಕಲ್. ನಮ್ಮ ಖುಷಿಗೆ ತುಂಬಾನೇ ಸಂತೋಷ ಆಗಿದೆ ನೀವು ಬಂದಿದ್ದು. ಅವಳು ಹೇಳ್ಕೊಳಲ್ಲಪ್ಪ, ಆದರೆ ತುಂಬಾನೇ ಖುಷಿ ಆಗಿದೆ. ಅವಳು ಸ್ವಲ್ಪ ಅಂತರ್ಮುಖಿ, ಇಂಟ್ರೋವರ್ಟು. ಕೆಲವು ವಿಷಯಗಳಲ್ಲಿ ಅವಳು ಮಾತಾಡಲ್ಲ. ಹೌದು, ನಮ್ ಖುಷಿ ಯಾವತ್ತು ಯಾರನ್ನು ಅವಳ ಗಾಡಿ ಕೂಡಿಸ್ಕೊಂಡೇ ಇಲ್ಲ ಗೊತ್ತಾ ಅಲ್ವೇನೋ ಸುಂದ್ರ? ನಮ್ಮನ್ನ ಕೂರಿಸ್ಕೊಂಡಿಲ್ಲ, ನೀನೇ ಫಸ್ಟ್ ಅವಳ ಗಾಡಿ ಕೂತಿರೋದು. ಐ ವಾಸ್ ಲಕ್ಕಿ. ಲಕ್ಕಿನಾ? ಸೂಪರ್ ಲಕ್ಕಿ. ಯಾಕೆ ಹೇಳು? ನಿನ್ ಗಾಡಿಲಿ ಕೂರಿಸ್ಕೊಂಡಿದ್ದು ಅಲ್ಲದೆ ಇಂಟರ್ವ್ಯೂಗೂ ಕರ್ಕೊಂಡು ಹೋಗಿದ್ದಾಳೆ. ಅಂದ್ರೆ ನೀನು ನಮ್ಮ ಮನೆಗೆ ಬಂದಿದ್ದು ಅವಳಿಗೆ ತುಂಬಾನೇ ಸಂತೋಷ ಆಗಿದೆ. ಸೂರಜ್, ನಿನ್ಗೇನ್ ಅನ್ಸತ್ತಪ್ಪ ನಮ್ ಖುಷಿ ಬಗ್ಗೆ? ಅಕ್ಕ ಅಕ್ಕ, ಕೌಸಿ, ಯಾರೋ ಬಂದಿದ್ದಾರೆ, ಹೋಗಿ ನೋಡೆ. ನೀನೇ ಹೋಗಿ ನೋಡೋ. ಹಿಂಗಸ್ರು ಕಡೆ, ನೀನು ಹೋಗು. ಆಯ್ತು ಸರಿ, 1 ನಿಮಿಷ ಬಂದೆಪ್ಪ. ಯಾರು? ಅಕ್ಕ. ಏನೇ ಚಂದ್ರಿ? ಅಕ್ಕ ಇಲ್ವಾ ಮನೇಲಿ? ಇದ್ದಾಳೆ, ನೀನ್ ಆಮೇಲೆ ಬಾ ಹೋಗು.
ಇಲ್ಲ ಅಕ್ಕನ ಹತ್ರ ಹೊಸ ಈಗ್ಲೇ ಮಾತಾಡ್ಬೇಕಿತ್ತು. ಚಂದ್ರಿ ಆಮೇಲೆ ಬಾ ಹೋಗಿ. ಅಕ್ಕ 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 ಅಯ್ಯೋ ಬರ್ತಾಳೆ ಹೋಗೆ, ಎಲ್ಲಿ ಓಡೋಗಲ್ಲ ನಿಮ್ಮ ಅಕ್ಕ. ಇಲ್ಲೇನೋ ಮಾತುಕತೆ ನಡೀತಾ ಇದೆ, ಅಷ್ಟು ಗೊತ್ತಾಗಲ್ವಾ? ಹೋಗು, ಬರ್ತಾಳೆ. ಅಯ್ಯೋ ಹೋಗಪ್ಪ ನೀನು. ನಿಮ್ಮಿಂದಾನೆ ಧ್ರುವ ಅಣ್ಣಂಗೆ ಹಿಂಗಾಗಿರೋದು. ಯೋಚನೆ ಮಾಡಿ 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 ಹಾಸಿಗೆ ಹಿಡ್ಬಿಟ್ಟವ್ರೆ ಗೊತ್ತಾ. ಚಂದ್ರಿ, ಈಗಲೇ ನಾನು ಧ್ರುವನ್ ಬಂದು ಹೇಳ್ತೀನಿ, ಅಂಥದ್ದೆಲ್ಲ ಏನಿಲ್ಲ, ನೀನು ತಪ್ಪು ತಿಳ್ಕೊಬೇಡ ಅಂತ. ನೀನು ನನ್ಗೆ ಎದುರಿಸ್ಬೇಡ್ವೆ. ಒಂದೇ ಒಂದು ನಿಮಿಷ ಅಪ್ಪ, ಹೀಗೋಗಿ ಈಗ ಬಂದ್ಬಿಡ್ತೀನಿ. ನಿಂತ್ಕೊಳೆ. ಹೇಳ್ತಾನೆ ಇದೀನಿ, ಆ ಕಡೆ ಹೆಜ್ಜೆ ಹಾಕ್ತಾನೆ ಇದೆಯಲ್ಲ, ಹೇಳಿದ ಅರ್ಥ ಆಗಲ್ವಾ? ನಡಿ ಒಳಗೆ.